ನಿನ್ನೆ ನಮ್ಮ ಲೋಕಸಭಾ ಚುನಾವಣೆಗಳ ಮೊದಲನೇ ಹಂತದ ಒಂದು ಪ್ರಕ್ರಿಯೆ ಮುಗಿದಿದೆ. ಈಗ ನಾವೆಲ್ಲರೂ ಕೂಡ ಮೇ 7ನೇ ತಾರೀಕು ನಡೆಯಲಿರುವ 2ನೇ ಹಂತದ ಚುನಾವಣೆಗೋಸ್ಕರ ಓಡಾಡ್ತಾ ಇದ್ದೀವಿ. ಬಿಜೆಪಿ ಕಾನೂನು ಪ್ರಕೋಷ್ಠ, ನಾವೇನು ಲೀಗಲ್ ಸೆಲ್ ಅಂತ ಕರಿತೀವಿ, ಆ ಕಾನೂನು ಪ್ರಕೋಷ್ಠ ಇದುವರೆಗೂ ಸುಮಾರು 17 ವಕೀಲರ ಸಂಘಗಳಿಗೆ ನಾವು ಭೇಟಿ ಕೊಟ್ಟಿದ್ದೀವಿ. ಭೇಟಿ ಕೊಟ್ಟು ಅಲ್ಲಿನ ವಕೀಲರ ಜೊತೆ ಸಂವಾದ ಮಾಡಿ ಈ ಒಂದು ನಿರ್ಣಾಯಕ ಚುನಾವಣೆಯಲ್ಲಿ ವಕೀಲರ ಪಾತ್ರ ಏನು, ಈ ಕುರಿತು ವಿಚಾರವನ್ನ ಹಂಚಿಕೊಂಡಿದ್ದೀವಿ. ಸುಮಾರು ರಾಜ್ಯದ 13 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಈ ಕಾರ್ಯ ಆಗಿದೆ. ನಿನ್ನೆ ಈ ಚುನಾವಣೆ, ನಮ್ಮ ಭಾಗದ ಚುನಾವಣೆ ಮುಗಿದ ಮೇಲೆ ಬಳ್ಳಾರಿ, ಇವತ್ತು ಕೊಪ್ಪಳ, 2 ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಕೀಲರ ಜೊತೆ ಒಂದು ಸಂವಾದ ನಡೆಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿನ್ನೆ ಬಳ್ಳಾರಿನಲ್ಲಿ ಕಾಂಗ್ರೆಸ್ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿದ್ರು ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಅವರು ಭಾಷಣ ಮಾಡ್ತಾ, ಯಾಕೋ ನಂಗೆ ಅನ್ಸುತ್ತೆ ಕಾಂಗ್ರೆಸ್ ಅವರು ತಮ್ಮ ಚಿಹ್ನೆ ಚೇಂಜ್ ಮಾಡಿಬಿಟ್ಟಿದಾರ, ಅವ್ರ ಚಿಹ್ನೆ ಇದ್ದಿದ್ದು ಹಸ್ತ ಚಿಹ್ನೆ, ಈಗೇನೋ ಚೆಂಬು ಅಂತ ಏನಾದ್ರು ಮಾಡ್ಕೊಂಡಿದ್ದಾರ ಅಂತ ನನ್ಗೆ ಗೊತ್ತಿಲ್ಲ. ಚೆಂಬಿಲ್ದೆ ಮಾತಾಡೋದಿಲ್ಲ ಅವರು. ಸೊ ನಿನ್ನೆ ರಾಹುಲ್ ಗಾಂಧಿ ಬಾಯಲ್ಲೂ ಕೂಡ ಚೆಂಬು ಅನ್ನೋ ಪದ ಬಂದು ಚೆಂಬುಗಳ ಪಕ್ಷ ಅನ್ನೋದೆಲ್ಲನೂ ಕೂಡ ಮಾತಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ತಮ್ಮ ಮೂಲಕ ಕಾಂಗ್ರೆಸ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದು, ನಮ್ಮ ರಾಜ್ಯದಲ್ಲಿ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೆ ಪಂಗನಾಮ ಹಾಕಿರುವ, ಚೆಂಬು ನೀಡುವ ಕಾರ್ಯದಲ್ಲಿ ನಿರತವಾಗಿರುವ ಯಾವುದಾದ್ರು ಒಂದು ಪಕ್ಷ ಇದ್ದರೆ, ಮತ್ತೆ ಚೆಂಬುಗಳ ಗುತ್ತಿಗೆ ಪಡೆದಿರುವ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಚುನಾವಣೆಗಳಾಗಿ, ವಿಧಾನಸಭಾ ಚುನಾವಣೆಗಳಾಗಿ ಸುಮಾರು 11 ತಿಂಗಳಾಯ್ತು. ಅವ್ರ ಸರ್ಕಾರ ಬಂದು 11 ತಿಂಗಳಾಗುತ್ತೆ ಮೇಗೆ. ಈ 11 ತಿಂಗಳಲ್ಲಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಚೂರು ಕೂಡ ಹಣ ಬಿಡುಗಡೆ ಮಾಡದೇ ಇರೋದು ಕಾಂಗ್ರೆಸ್ ಪಕ್ಷ ರಾಜ್ಯದ ನಾಗರಿಕರಿಗೆ ಕೊಟ್ಟಿರುವ ಚೆಂಬಲ್ವಾ? ನಿರುದ್ಯೋಗಿ ಯುವಕರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಚುನಾವಣೆ ಮುಂಚೆ ಘೋಷಣೆ ಮಾಡಿದ್ರು. ಈಗಿನೂ ನೋಂದಾವಣೆ ಪ್ರೋಸೆಸ್ ಅಲ್ಲಿ ಇದೆ. ಅದು ಏನು 3,000 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿರೋ ನಿರುದ್ಯೋಗಿಗಳ ಸಂಖ್ಯೆ ಎಷ್ಟು? ಸೊ ಈ ಕಳೆದ 10 ತಿಂಗಳಿಂದ ಒಬ್ಬನೇ ಒಬ್ಬ ನಿರುದ್ಯೋಗಿ ಭತ್ಯೆ ಕೊಡದೇನೆ, ಅವ್ರ ಆ ಹೆಸರಿನಲ್ಲಿ ಓಟ್ ತಗೊಂಡು ಭತ್ಯೆ ಕೊಡದೆ ಈ ಎಲ್ಲಾ ನಿರುದ್ಯೋಗಿಗಳಿಗೆ ಕೊಟ್ಟಿರುವ ಚೆಂಬು ಕಾಂಗ್ರೆಸ್ದೇ ಅಲ್ವಾ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿನಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದ್ರ ಜೊತೆ ನಾವು ಕೂಡ ಸೇರ್ಸೋಣ ಅಂದ್ಬಿಟ್ಟು 4,000 ರೂಪಾಯಿ ಕೊಡ್ತಾ ಇದ್ರು ವರ್ಷಕ್ಕೆ, 2 ಹಂತದಲ್ಲಿ. ಈ ಸರ್ಕಾರ ಬಂದ ಮೇಲೆ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸಿ ರೈತರಿಗೆ ಚೆಂಬು ಕೊಟ್ಟಿರೋದು ನಿಜ ಅಲ್ವಾ? ಏನು ಕಾರಣ ಇಲ್ದೇನೆ ಅನ್ನದಾತರಿಗೆ ನಿಲ್ಲಿಸಿ ಚೆಂಬಂತೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಹಿಳೆಗೆ ಫಸ್ಟ್ ಹೇಳಿದ್ದು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಅಂತ, ಅದನ್ನ ಕೆಂಪು ಬಸ್ಗಳಿಗೆ ಸೀಮಿತ ಮಾಡಿದ್ರು. ಕೆಂಪು ಬಸ್ಗಳಿಗೆ ಸಂಖ್ಯೆ ಕಡಿಮೆ ಮಾಡಿದ್ರು. ಶಾಲೆಗೆ ಹೋಗುವ ಮಕ್ಕಳಿಗೆ ಸೀಟೇ ಸಿಗದೇ ಇರೋಕ್ಕೆ ಮಾಡಿದ್ರು. ಜೊತೆಗೆ ಸಾರಿಗೆ ದರವನ್ನ ಸದ್ದಿಲ್ಲದೆ ಏರಿಸಿ ನಾಗರಿಕರಿಗೆ ಚೆಂಬು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ? ಪ್ರತಿಯೊಂದು ಕುಟುಂಬಕ್ಕೂ 200 ಯೂನಿಟ್ ಫ್ರೀ ಕೊಡ್ತೀವಿ ಕರೆಂಟು ಅಂತಂದು. ಅದರ ಬದಲಿಗೆ ಏನೇನೋ ಷರತ್ತು ಹಾಕಿ ಕಳೆದ ಇಷ್ಟು ಯೂಸ್ ಮಾಡಿದ್ರೆ 10% ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಸದ್ದಿಲ್ಲದೆ ವಿದ್ಯುತ್ ದರವನ್ನ ಏರಿಸಿ 1 ಯೂನಿಟ್ಗೆ 7 ರೂಪಾಯಿ ಅಂತ ಮಾಡಿ
ಎಲ್ಲರ ಮೇಲೆ ಬರೆ ಎಳೆದಿರುವ ಸರ್ಕಾರ ರಾಜ್ಯದ ನಾಗರಿಕರಿಗೆ ಚೊಂಬು ಕೊಟ್ಟಿರೋದು ನಿಜ ಅಲ್ವಾ? ನಾವು ಪ್ರತಿಯೊಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಅಕ್ಕಿನ ತಮ್ಮ ಚೀಲದಲ್ಲಿ ಕೊಟ್ಟು ತಾವು ಕೊಡ್ತೀವಿ ಅಂತ ಹೇಳಿದ 5 ಕೆಜಿನ ಕೊಡದೇನೆ ನಾವು 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ ಅಂತ ಹೇಳಿ 34 ರೂಪಾಯಿ ಕೆಜಿ ಅಕ್ಕಿ ಸಿಗದೇ ಇರೋಂಥ ಸ್ಥಿತಿನಲ್ಲಿ ರಾಜ್ಯದ ಜನತೆಗೆ ಮೋಸ ಮಾಡಿ ಚಂಪು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ? ರಾಜ್ಯದ ವಿದ್ಯಾರ್ಥಿಗಳಿಗೆ ಅದು 5ನೇ ಕ್ಲಾಸ್ ಪರೀಕ್ಷೆ, 8ನೇ ಪರೀಕ್ಷೆ, 9ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಸಂಕಷ್ಟವನ್ನ ಹೇರಿ ಸುಪ್ರೀಂ ಕೋರ್ಟು, ಹೈಕೋರ್ಟು ಎಲ್ಲ ಕಡೆ ಮಕ್ಕಳು ಅಲ್ದಾಡಂಗೆ ಮಾಡಿ ಆ ಪೋಷಕರಿಗೆ ಸಂಕಷ್ಟದ ಚಂಬನ್ನ ಕೊಟ್ಟಿರೋದು ರಾಜ್ಯ ಸರ್ಕಾರ ಅಲ್ವಾ? ರಾಜ್ಯದಲ್ಲಿ ಒಂದಂತೂ ನಿಜ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಚಂಬು ಕೊಡೋದು ಹೇಗೆ ಅಂತ ಯೋಚಿಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಚಂಬು ಕೊಡೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ, ಯೋಚನೆ ಮಾಡ್ತಾರೆ. ಒಟ್ಟಾರೆ ಇವರು ಚಂಬು ವಿತರಣಾ ಪ್ರಕ್ರಿಯೆಯಲ್ಲಿ ತೊಡಕೊಂಡು ರಾಜ್ಯದ ಜನತೆಗೆ ಒಂದು ದೊಡ್ಡ ಚಂಬು ಕೊಟ್ಟಿರೋದಂತೂ ನಿಜ. ರಾಹುಲ್ ಗಾಂಧಿಯವರು ಜ್ಞಾಪಕಬೇಕು, ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು 1971ರಲ್ಲಿ ಗರೀಬಿ ಹಟಾವು ಅಂತ ಒಂದು ಸ್ಲೋಗನ್ ಕೊಟ್ಟಿದ್ರು. ಗರೀಬಿ ಹಟಾವು ಬಹಳ ದೊಡ್ಡ ಸ್ಲೋಗನ್ ಅದು. ಗರೀಬಿ ಹಟಾವೋ ಮಾಡಲಿಲ್ಲ, ಗರೀಬ್ ಕೋ ಹಟಾವೋ ಮಾಡಿದ್ರು. ಇಡೀ ದೇಶಕ್ಕೆ ಈ ಗರೀಬಿ ಹಟಾವೋ ಸ್ಲೋಗನ್ ಮೂಲಕ ಚಂಬು ಕೊಟ್ಟಿರುವ ಖ್ಯಾತಿ ರಾಹುಲ್ ಗಾಂಧಿಯವರ ಕುಟುಂಬಕ್ಕೆ ಸೇರಿದ್ದು. ಅದನ್ನು ಕೂಡ ರಾಹುಲ್ ಗಾಂಧಿಯವರು ಜ್ಞಾಪಕಬೇಕು. ಒಂದು ಕೆಲಸ ಮಾಡಲಿ, ಇಷ್ಟು ಮಾತಾಡೋರು UPI 1, UPI 2 ಆಯ್ತು. ಆ ಅವಧಿನಲ್ಲಿ ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಎಷ್ಟು ಅನುದಾನ ಹರಿದು ಬಂತು, ಮೋದಿಯವರ 10 ವರ್ಷದಲ್ಲಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಹರಿದು ಬಂದಿದೆ, ಇದ್ರ ಬಗ್ಗೆ ಒಂದು ತುಲನೆ ಮಾಡಿ ಚರ್ಚೆಗೆ ಕಾಂಗ್ರೆಸ್ ರೆಡಿ ಇದೆಯಾ? ಸೊ ಒಟ್ಟಾರೆ ನನಗನ್ಸುತ್ತೆ ಚಂಬುಗಳ ಸರ್ದಾರ ಅಂತಂದ್ರೆ ಕಾಂಗ್ರೆಸ್ ಪಕ್ಷ. ಅವ್ರು ಸುಮ್ಮನೆ ತಾನ್ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸುವ ಕೋತಿ ತರ ಇವತ್ತು ಕಾಂಗ್ರೆಸ್ ಪಕ್ಷ ಆಡ್ತಾ ಇದೆ. ಸೊ ನನಗನ್ಸುತ್ತೆ ಇವರ ಒಟ್ಟು ಆಡಳಿತದಲ್ಲಿ ನಾಗರಿಕರು ಬಿಸಿಲಿಂದ ಎಷ್ಟು ಬಸವಳಿದ್ದಾರೋ ಅಷ್ಟೇ ಇವರ ಆಡಳಿತದಿಂದನೂ ಕೂಡ ಬಸವಳಿದಿದ್ದಾರೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಗರಿಕರು ಒಂದು ಧನ್ಯವಾದಗಳ ಮೂಲಕ ಒಂದು ದೊಡ್ಡ ಚಂಬನ್ನ ಕೊಡೋದಂತೂ ನಿಶ್ಚಿತ. ಜೂನ್ 4ನೇ ತಾರೀಕು ನಾಗರಿಕರು ಕಾಂಗ್ರೆಸ್ಗೆ ಚಂಬು ಏನ್ ಕೊಡ್ತಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಆ ದಿವ್ಯ ದರ್ಶನಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಕ್ಷೇತ್ರದ ನಮ್ಮ ಪ್ರಮುಖರ ಜೊತೆ, ಸಾಮಾನ್ಯ ಕಾರ್ಯಕರ್ತರ ಜೊತೆ, ಅಲ್ಲಿ ನನಗೆ ಪರಿಚಯ ಇರುವ ಪತ್ರಕರ್ತರ ಜೊತೆ ನಾನು ಮಾತಾಡಿದ್ದೀನಿ. ಒಟ್ಟಾರೆ ರಾಜಕೀಯ ವಾತಾವರಣ, JDS ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವಿನ ಈ ಕಾರ್ಯದ ಕುರಿತು ಇರುವ ಉತ್ಸಾಹದ ಪ್ರತಿಕ್ರಿಯೆ ನೋಡಿದಾಗ 14ರಲ್ಲಿ 14 ಕೂಡ NDA ಮೈತ್ರಿಕೂಟ ಗೆದ್ರೆ ಯಾರು ಕೂಡ ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಆ ರೀತಿ ಒಂದು ವಾತಾವರಣ ರಾಜ್ಯದಲ್ಲಿ ಇದೆ. ಹಾಸನದ್ದು ಕೂಡ ಏನು ಇವತ್ತೇನಾಗಿದೆ ನಮ್ಮ ರಾಜಕೀಯದಲ್ಲಿ, ಅಪಪ್ರಚಾರ ಮಾಡದೆ ರಾಜಕೀಯ ಪ್ರಚಾರ ಆಗ್ಬಿಟ್ಟಿದೆ. ಸೊ ಯಾವುದೇ ವ್ಯಕ್ತಿಯ ಈ ಚಾರಿತ್ರ್ಯ ಹರಣ ಅದು ಒಂದು ರಾಜಕೀಯ ಸರಕಾಗ್ಬಿಟ್ಟಿದೆ. ನಾ ಹಾಸನದವ್ರ ಜೊತೆನೂ ಮಾತಾಡಿದೆ. ಹಾಸನ, ಸಕಲೇಶ್ಪುರ, ಬೇಲೂರು, ಚನ್ನರಾಯಪಟ್ಟಣ ಅಲ್ಲೆಲ್ಲ ಮಾತಾಡಿದ್ದೀನಿ. ಏನು ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾವನೆ ಇದೆ, ಮತ್ತೆ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಎಲ್ಲರ ಒಂದು ಅಂತರಾಳದ ಒಂದು ಭಾವನೆ ಇದೆ. ಇದು ಅಲ್ಲಿ ನಡೆದಿರೋ ಅಪಪ್ರಚಾರನ ಮೀರಿ ಒಂದು ಮೈತ್ರಿಕೂಟಕ್ಕೆ ಫಲಿತಾಂಶ ತಂದುಕೊಡುತ್ತೆ. ಅಲ್ಲ, ಒಂದು ಪುಣ್ಯ, ನಾನು ಅದನ್ನು ನೋಡಕ್ ಹೋಗಿಲ್ಲ.
ಆದರೆ ಒಂದು ಚಾನೆಲ್ಲು ಇದನ್ನು ಮೇಲಿಂದ ಮೇಲೆ ಬಿತ್ತರಿಸ್ತಾ ಇರೋದು. ಮಾಧ್ಯಮಗಳು ವಿಶ್ಲೇಷಣೆ ಮಾಡಬೇಕು, ಮಾಧ್ಯಮಗಳು ಮಾಹಿತಿ ಕೊಡಬೇಕು. ಬಟ್ ಈ ರೀತಿ ಮಾಡಕ್ಕೆ ಹೋದಾಗ ನನಗನ್ಸುತ್ತೆ ಜನಸಾಮಾನ್ಯರು ಚುನಾವಣೆ ದಿವಸ, ಚುನಾವಣೆ ಹಿಂದಿನ ದಿವಸ ಇದು ಬಿಡುಗಡೆ ಮಾಡುವ ಔಚಿತ್ಯವನ್ನು ಅರ್ಥ ಮಾಡ್ತಾರೆ. ನಿಮ್ಮ ಪಕ್ಷದ ಒಬ್ಬ ಲೀಡರ್ ಲೆಟರ್ ಬರೀತಾರೆ ಸರ್, ನಿಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅವರಿಗೆ ಬರೀತಾರೆ, ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಟಿಕೆಟ್ ಕೊಡಬೇಕು. ಅಲ್ಲ, ಅದೆಲ್ಲ ಮುಗಿದೋದ ಕತೆ. ಅದು ಈಗ ಅಲ್ಲ, ಈಗ ಪ್ರಶ್ನೆ ಇರೋದು ಸ್ನೇಹಿತರೆ, ಅಲ್ಲ ಒಪ್ಕೋತೀನಿ, ನಾನು ಒಪ್ಕೋತೀನಿ. ಅದನ್ನ ನಮ್ಮ ಪಕ್ಷದ ಪ್ರಮುಖರಿಗೆ ಯಾರಿಗೆ ಅವರು ಪತ್ರ ಬರೆದಿದ್ದಾರೋ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನಂದು ಬಹಳ ಇದಿರೋದು, ಹಾಸನಕ್ಕೂ ಹೋಗಿದ್ದೀವಿ, ಹಾಸನದ ವಕೀಲರ ಜೊತೆ ನಾವು ಸಂವಾದ ಮಾಡಿದ್ದೀವಿ. ಹಾಸನದ JDS ಮತ್ತೆ BJP ಎರಡೂ ಕಾನೂನು ಸೆಲ್ಗಳ ವಕೀಲರ ಜೊತೆ ಬಹಳ ದೀರ್ಘ ಸಂವಾದ ಮಾಡಿದ್ದೀವಿ ನಾವು. ನಾನು ಹೇಳ್ದಂಗೆ ಇದನ್ನೆಲ್ಲ ಮೀರಿ ಒಂದು ವಾತಾವರಣ ಇದೆ, ಇದನ್ನ ಮೀರಿ ನಮಗೆ ಫಲಿತಾಂಶ ಬರುತ್ತೆ. ತಮ್ಮ ಒಂದು ಆಡಳಿತ ವೈಫಲ್ಯನ ಮುಚ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಸದಾ ದೂರು ಕೊಡುವ ಒಂದು ಅದಕ್ಕೇನು ಹೇಳ್ತಾರಲ್ಲ, ಹ್ಯಾಬಿಚುಯಲ್ ಕಂಪ್ಲೈನೆಂಟ್ ಆಗ್ಬಿಟ್ಟಿದ್ದಾರೆ. ಹ್ಯಾಬಿಚುಯಲ್ ಕಂಪ್ಲೈನೆಂಟ್ ಜೊತೆಗೆ ನಾವು ತುಲನೆ ಮಾಡಿ 10 ವರ್ಷದಲ್ಲಿ ಅವ್ರೇನ್ ಮಾಡಿದ್ರು, ಮೋದಿ ಸರ್ಕಾರದಿಂದ ಏನ್ ಬಂದಿದೆ ತುಲನೆ ಮಾಡಿದ್ರೆ ಅದಕ್ಕೆ ಏನು ತಯಾರಿಲ್ಲ. ಆ 10 ವರ್ಷದಲ್ಲಿ ಎಷ್ಟು ದುಡ್ಡು ಹರಿದು ಬಂದಿತ್ತು, ಈ 10 ವರ್ಷದಲ್ಲಿ ಎಷ್ಟು ಬಂದಿದೆ, ನಾವು ಫಿಗರ್ಸ್ ಕೊಟ್ಟಿದ್ದೀವಿ. ನಾವು ಅದು ಕೊಟ್ಟಿದ್ರು ಕೂಡ ಮಾಡ್ತಾ ಇರೋದು ತಾವು ಹೇಳಿದಾಗೆ ಒಂದು ಬೌದ್ಧಿಕ ದಿವಾಳಿತನ, ಒಂದು ಆಡಳಿತ ವೈಫಲ್ಯನ ಮುಚ್ಕೊಳ್ಳೋ ಒಂದು ರೀತಿ, ಮತ್ತೆ ಅಪಪ್ರಚಾರನೇ ನಮ್ಮ ಪ್ರಚಾರದ ಸರಕು ಅಂತ ಇರುವ ಕಾಂಗ್ರೆಸ್ಸಿಗರ ಭಾವನೆ. ಈ ಮೂರದ್ದು ಕೂಡ ದ್ಯೋತಕ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನಾನು ವಿಶ್ಲೇಷಣೆ ಮಾಡಿದೆ. ಈ ನಗರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾಕೆ ಕಡಿಮೆ ಆಗುತ್ತೆ ಅಂತ. ನಾನು ಒಂದು ಕ್ಷೇತ್ರದ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದೀನಿ. ಮೊದಲನೇದು, ಚುನಾವಣಾ ಆಯೋಗ ಈ ಶುಕ್ರವಾರ ಚುನಾವಣೆ ಇಟ್ಟಿದ್ದು ಒಂದು ಲೋಪ ಆಯಿತು. ಲಾಂಗ್ ವೀಕೆಂಡ್ ಸಿಕ್ತು, ರಜೆ, ಶನಿವಾರ ಭಾನುವಾರ ವೀಕೆಂಡ್. ಜೊತೆಗೆ ನಂದೇ ಕ್ಷೇತ್ರದ್ದು ಸುಮಾರು 45,000 to 50,000 ನಾವು ಚೀಟಿ ತಲುಪಿಸಕ್ಕಾಗಿಲ್ಲ. ಯಾಕೆ? ಡೆತ್ ಆಗಿರೋ ಹೆಸರುಗಳಿದೆ, ಟ್ರಾನ್ಸ್ಫರ್ ಆಗಿರೋ ಕೇಸ್ಗಳಿದೆ. ಒಂದೊಂದು ಬೂತಲ್ಲಿ ನಮಗೆ 150, 200, 250, 300 ಕೂಡ ಈ ರೀತಿ ನಮಗೆ ಸಿಕ್ಕಿರೋ ಒಂದು ಪ್ರಸಂಗ ಇದೆ. ಸೊ ಅದಕ್ಕೋಸ್ಕರ ಎಲ್ಲಿವರೆಗೂ ನಾವು ಮಲ್ಟಿಪಲ್ ಒಂದು ವೋಟರ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರುಗಳು ಮಲ್ಟಿಪಲ್ ಜಾಗದಲ್ಲಿ ಇರೋದನ್ನ ತಪ್ಸಕ್ ಆಗೋದಿಲ್ಲ, ಅಲ್ಲಿವರೆಗೂ ಈ ಗುಣಗುವಿಕೆ ಬೆಂಗಳೂರಲ್ಲಿ ವೋಟಿಂಗ್ ಆಗೋದಿಲ್ಲ, ಇದು ಕಂಟಿನ್ಯೂ ಆಗುತ್ತೆ. ಆಮೇಲೆ ಬಹಳ ಇದು ಇಂಪಾರ್ಟೆಂಟು, ಮೂರನೇದು, ಒಂದು ಮತ ಪಟ್ಟಿಯ ಒಂದು ಶುದ್ಧೀಕರಣ ಕಾರ್ಯ ಆಗಬೇಕು. ಆಧಾರ್ ಲಿಂಕ್ಡ್ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಬರೋದು ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಇದಾಗುತ್ತೆ. ಸಹಜವಾಗಿ ಜನ ತಮ್ಮ ಊರಿಗೆ ಹೋಗಿ ವೋಟ್ ಹಾಕ್ಬೇಕು ಅಂತ ಬಯಸ್ತಾರೆ. ನಾನೇ ಒಬ್ರಿಗೆ ನಾನು ಫೋನ್ ಮಾಡಿದ್ದೆ, ಏನ್ರಿ ನಿಮ್ದು ವೋಟ್ ಇದೆ ಬಂದು? ಇಲ್ಲ ಸರ್, ನಂದು 3 ಕಡೆ ಇದೆ, ಸೊ ನಂದು ಬೆಂಗಳೂರು ರೂರಲಲ್ಲಿ ಡಾಕ್ಟರ್ ಮಂಜುನಾಥ್ ಇರೋದ್ರಿಂದ ನಾನು ಅಲ್ಲೂ ವೋಟ್ ಹಾಕ್ತಾ ಇದ್ದೀನಿ, ನನಗೆ ಯಾಕೋ ವೋಟ್ ಹಾಕ್ಬೇಕು ಅಂತ ಅವ್ರಿಗೆ ಆಸೆ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಎಕ್ಸೆಸ್ ವೋಟರ್ಸ್ ಏನಿದೆ ಇದನ್ನೆಲ್ಲ ತೆಗೆದ್ರೆ, ಬೆಂಗಳೂರಲ್ಲಿ 53-54 ಆಗಿದೆ, ಅದನ್ನೆಲ್ಲ ತೆಗೆದು ಕರೆಕ್ಟಾಗಿ ನಾವು ವೋಟರ್ ಲಿಸ್ಟ್ ಅಂತ ನಾವು ನೋಡಿದಾಗ ಡೆತ್ತು, ಟ್ರಾನ್ಸ್ಫರು, ಪರ್ಮನೆಂಟ್ಲಿ ಟ್ರಾನ್ಸ್ಫರ್ಡು. ನಾನೊಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ, ಅದರಲ್ಲಿ ಒಬ್ಬರು ನಾಗರಿಕರು ಮಾತಾಡಿದ್ದಾರೆ, ತನ್ನ ವಿಡಿಯೋ ಕಳಿಸಿದ್ದಾರೆ. ಏನಂತ, ನನ್ನ ಮನೆಯಲ್ಲೇ 5 ವೋಟ್ ಇದೆ, ನನ್ನ ತಂದೆ ತೀರೋ 15 ವರ್ಷ ಆದರೂ ವೋಟರ್ ಲಿಸ್ಟಲ್ಲಿ ಇನ್ನೂ ಕೂಡ ಇಟ್ಟಿದ್ದಾರೆ, ನಾನು ಕೇಳಿದ್ರು ಕೂಡ ಡಿಲೀಟ್ ಮಾಡ್ತಾ ಇಲ್ಲ. ನನ್ನ ತಂಗಿದು ಮದುವೆ ಆಯಿತು, ಅವ್ರದ್ದು ಕೂಡ ಇನ್ನೂ ನನ್ನ ಮನೇಲೆ ವೋಟರ್ ಲಿಸ್ಟ್ ಇದೆ, ಇಲ್ಲ ಚೇಂಜ್ ಮಾಡಿ ಅಂತ ಹೇಳಿದ್ರು. ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ನನ್ನ ಮಗ ಫಾರಿನ್ ಅಲ್ಲಿ ಇದ್ದಾನೆ, ಅವ್ನು ಬರೋ ಸ್ಥಿತಿಲಿಲ್ಲ, ಅವನ ಹೆಸರು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ. ಇದೇನು ಅಂತಂದ್ರೆ, ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿನ ಇಟ್ಕೊಂಡು ಇದನ್ನೆಲ್ಲ ಪ್ರಕ್ರಿಯೆ ಮಾಡ್ತದೆ. ಚುನಾವಣಾ ಆಯೋಗಕ್ಕೆ ಒಂದು ಸ್ಟಾಫ್ ಅಂತ ಇಲ್ಲ. ಅವ್ರು ಎಷ್ಟು ಗಾಂಭೀರ್ಯದಿಂದ ಎಷ್ಟು ಸೀರಿಯಸ್ ಆಗಿ ಇದನ್ನ ತಗೊಂಡು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಬನ್ ಸೆಂಟರ್ಸ್ಗೆ ಎಲ್ಲಿ ಹೊರಗಡೆಯಿಂದ ಕೆಲಸಕ್ಕೋಸ್ಕರ ಬರ್ತಾರೆ ಅವ್ರಿಗೆ ಅಲ್ಲೂ ಓಟ್ ಇರುತ್ತೆ, ಇಲ್ಲೂ ಓಟ್ ಇರ್ತದೆ.
ಅಲ್ಲ ಇಲ್ಲಿ ಸಿಬ್ಬಂದಿಯ ಸೀರಿಯಸ್ನೆಸ್ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಓಟ್ ಬಂದಾಗ ನಮ್ಮೂರ್ಗೆ ಓಟ್ ಹಾಕೋಣ ಅಂತಾರೆ. ಇಲ್ಲಿ ಓಟ್ ಇದ್ರು ಕೂಡ, ಇಲ್ಲಿ ಓಟ್ ಮಾಡಿಸಿದ್ರು ಕೂಡ ಇಲ್ಲಿ ಓಟ್ ಮಾಡೋದಿಲ್ಲ. ಇದು ಸಮಸ್ಯೆ. ಇನ್ನೂ ಕೂಡ ಪೂರ್ತಿ ಆಗಿಲ್ಲ ಸರ್. ಆ ಪೂರ್ತಿ ಆಗಿಲ್ಲ. ಸುಪ್ರೀಂ ಕೋರ್ಟ್ ಒಂದಷ್ಟು ಅದಕ್ಕೆ ಕ್ವಶನ್ಸ್ ಕೇಳಿತ್ತು, ಯಾತಕ್ ಬೇಕು ಇದು ವೋಟರ್ ಲಿಸ್ಟ್ಗೆ ಅಂತ. ಎಕ್ಸಾಕ್ಟ್ಲಿ, ನಾನು ಅದಕ್ಕೋಸ್ಕರ ನಾವು ಸಜೆಷನ್ ಮಾಡಿರೋದು. ಹೌದು, ಆಗ್ತಾ ಇದೆ. ಆದ್ರೆ ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಅವರು ತಲುಪಿಸ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕ್ರೂಡಾಗಿ ಹೇಳ್ಬೋದು, ಇದು ಕ್ರೂಡ್ ಅಂತ ಅನ್ಸ್ಬೋದು. ಈಗ ನಾವು ಬರಿಯಲ್ ಗ್ರೌಂಡ್ ಹೋದ್ರೆ, ಕ್ರಿಮಿಟೋರಿಯಂ ಹೋದ್ರೆ ಆಧಾರ್ ಕೇಳ್ತಾರೆ. ದ ಮೊಮೆಂಟ್ ಈ ರೀತಿ ಆದಾಗ ಅದನ್ನ ಅವ್ರದ್ದು ಡಿಆಕ್ಟಿವೇಟ್ ಮಾಡ್ಲಿಕ್ಕೆ ಒಂದು ಮೆಸೇಜ್ ಹೋಗ್ಬೇಕು. ಎರಡು ಕಾರ್ಪೊರೇಷನ್ ಅಡಿನಲ್ಲೇ ಇದೆ. ನಮ್ಮ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಬಂದು ಕಾರ್ಪೊರೇಷನ್ ಕಮಿಷನರ್. ಸೊ ಬಂದ್ರೆ ಅದೊಂದು ಪ್ರಕ್ರಿಯೆನ ನಾವು ಸೀರಿಯಸ್ ಆಗಿ ತಂದ್ರೆ ಈ ಒಂದಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಅಂತ ನಾನು ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.